ತುಮಕೂರು ಆರ್ಟಿಒ ಕಚೇರಿ ಟಾರ್ಗೆಟ್ ಮಾಡಿದ ವಂಚಕರು. ಆರ್ಟಿಒ ಅಧಿಕಾರಿಗೆ ಕರೆ ಮಾಡಿ ಹಣ ವಸೂಲಿಗೆ ಯತ್ನ. ನಾವು ಎಂತೆಂಥ ಫ್ರಾಡ್ ಮಾಡೋರನ್ನ ನೋಡಿದ್ದೀವಿ. ಹ್ಯಾಕರ್ಸ್ನ ಕೂಡ ನೋಡಿದ್ದೀವಿ. ಬ್ಯಾಂಕ್ ಹೆಸರಲ್ಲಿ, ಮೊಬೈಲ್ ಕಂಪನಿ ಹೆಸರಲ್ಲಿ ಕಾಲ್ ಮಾಡಿ ಫ್ರಾಡ್ ಮಾಡಿದ್ದಾರೆ. ಒಂದೇ ಒಂದು OTP ಸಾಕು, ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ದುಡ್ಡು ಕ್ಷಣಾರ್ಧದಲ್ಲಿ ಎಗರಿರೋದು ಕಂಡು ಬಂದಿದೆ. ಈ ವಂಚಕರು ಹೆಚ್ಚಾಗಿ ಶ್ರೀಮಂತರಿಗೆ ಫ್ರಾಡ್ ಮಾಡೋದನ್ನ ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಐನಾತಿ ವಂಚಕ ಆರ್ಟಿಒ ಅಧಿಕಾರಿಯನ್ನೇ ಟಾರ್ಗೆಟ್ ಮಾಡಿ, ಅದರಲ್ಲೂ ಲೋಕಾಯುಕ್ತ SP ಹೆಸರಿನಲ್ಲಿ ವಂಚನೆಗೆ ಯತ್ನಿಸಿರೋ ಪ್ರಸಂಗ ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ನಡೆದಿದೆ. ತುಮಕೂರಿನ ಆರ್ಟಿಒ ಕಚೇರಿಯನ್ನೇ ಟಾರ್ಗೆಟ್ ಮಾಡಿರೋ ವಂಚಕನೊಬ್ಬ ಲೋಕಾಯುಕ್ತ SP ಹೆಸರಲ್ಲಿ ವಾಟ್ಸಪ್ ಕಾಲ್ ಮಾಡಿ 1 ಲಕ್ಷ ಕೊಡುವಂತೆ ಒತ್ತಾಯಿಸಿದ್ದಾನೆ. ಒಂದು ವೇಳೆ ಹಣ ಕೊಡದಿದ್ರೆ ಆರ್ಟಿಒ ಕಚೇರಿ ಮೇಲೆ ರೇಡ್ ಮಾಡುವುದಾಗಿ ಬೆದರಿಸಿದ್ದಾನೆ. ಹೌದು, ತುಮಕೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ AV ಪ್ರಸಾದ್ಗೆ ಲೋಕಾಯುಕ್ತ SP ವಂಶಿಕೃಷ್ಣ ಹೆಸರಿನಲ್ಲಿ ವಾಟ್ಸಪ್ ಕಾಲ್ ಮಾಡಿ ಹಣ ವಸೂಲಿಗೆ ಯತ್ನಿಸಿರೋ ಪ್ರಸಂಗ ಬೆಳಕಿಗೆ ಬಂದಿದೆ. ಹೌದು, ಪ್ರಾದೇಶಿಕ ಸಾರಿಗೆ ಅಧಿಕಾರಿ AV ಪ್ರಸಾದ್ಗೆ ಲೋಕಾಯುಕ್ತ SP ವಂಶಿಕೃಷ್ಣ ಹೆಸರಿನಲ್ಲಿ ವಂಚಕನೊಬ್ಬ ವಾಟ್ಸಪ್ ಕಾಲ್ ಮಾಡಿ, ನಾನು ಲೋಕಾಯುಕ್ತ SP ವಂಶಿಕೃಷ್ಣ ಮಾತನಾಡುತ್ತಿದ್ದೇನೆ ಅಂತ ಪರಿಚಯ ಮಾಡಿಕೊಂಡಿದ್ದಾನೆ. ಬಳಿಕ 10 ನಿಮಿಷದ ಬಳಿಕ ADGP ಮಾತನಾಡುತ್ತಾರೆ ಅಂತ ತಿಳಿಸಿ ಕಾಲ್ ಕಟ್ ಮಾಡಿರೋ ವಂಚಕ 10 ನಿಮಿಷದ ಬಳಿಕ ಮತ್ತೆ ಕಾಲ್ ಮಾಡಿ, ನಾನು ADGP ಮಾತನಾಡುತ್ತಿರೋದು ಅಂತ ಹೇಳಿ SP ವಂಶಿಕೃಷ್ಣ ಜೊತೆಗೆ ಡೀಲ್ ಮಾಡಿಕೊಳ್ಳಲು ಸೂಚಿಸಿದ್ದು 1 ಲಕ್ಷ ರೂಪಾಯಿ ಕೊಡುವಂತೆ ಒತ್ತಾಯಿಸಿದ್ದಾನೆ. ಒಂದು ವೇಳೆ ಈ ಡೀಲ್ಗೆ ಒಪ್ಪದಿದ್ರೆ ಆರ್ಟಿಒ ಕಚೇರಿ ಮೇಲೆ ರೇಡ್ ಮಾಡುವುದಾಗಿ ಬೆದರಿಸಿದ್ದಾನಂತೆ. ಇನ್ನು ಕರೆ ಮಾಡಿದ ವಂಶಿಕೃಷ್ಣ ಹೆಸರಿನ ವ್ಯಕ್ತಿ ತೆಲುಗಿನಲ್ಲಿ ಮಾತನಾಡಲು ತಡವರಿಸಿದ್ದಾನೆ. ಆದರೆ ವಂಶಿಕೃಷ್ಣಗೆ ತೆಲುಗು ಭಾಷೆ ಚೆನ್ನಾಗಿ ಬರುತ್ತೆ ಎಂದು ತಿಳಿದಿದ್ದ ಪ್ರಸಾದ್ ಇವರು ಯಾರೋ ಫ್ರಾಡ್ ಎಂದು ಗೊತ್ತಾಗಿದೆ. 23 ಒಂದು ಲೋಕಾಯುಕ್ತ SP ವಂಶಿಕೃಷ್ಣ ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಅವರು ವಾಟ್ಸಪ್ ಕಾಲ್ ಬಂದಿರ್ತದೆ. ಆಮೇಲೆ ಒಬ್ಬ ಮಾಡಿದ್ಮೇಲೆ ADGP ಸಾಹೇಬರು ಮಾತಾಡ್ತಾರೆ, ಮೀಟಿಂಗಲ್ಲಿ 10 ಮಿನಿಟ್ಸ್ ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ರು. ಆಮೇಲೆ 10-15 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ADGP ಸಾಹೇಬ್ ಕೊಡ್ತೀನಿ ಮಾತಾಡಿ ಅಂತಂದರು. ADGP ಸಾಹೇಬ್ ಮಾತಾಡಿ, ನಿಮ್ಮ ಆಫೀಸ್ ಮೇಲೆ ತುಂಬ ಕಂಪ್ಲೇಂಟ್ ಇದೆ, ರೈಡ್ ಮಾಡಬೇಕಾಗ್ತದೆ. ಆಯಿತು ಸರ್ ಅಂತಂದು, ನಾವೇನು ಇದು ಮಾಡೋಕ್ಕಾಗಲ್ಲ, ಆಯ್ತು ಸರ್ ಮಾಡ್ಬೋದು ಅಂತಂದು. ಅದೇನು ವಂಶಿಕೃಷ್ಣ ಅಂತ ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಆಯ್ತು ಸರ್ ಅಂತ ಮತ್ತೆ ಫೋನ್ ಇಟ್ಮೇಲೆ ಮತ್ತೆ ವಂಶಿಕೃಷ್ಣ ಅಂತ ಅವರೇ ಮಾಡಿದ್ರು. ಮಾಡಿದ್ಮೇಲೆ ಮಾತಾಡ್ತಾ ಡೌಟ್ ಬಂತು ನನಗೆ, ಇದು ಯಾಕೋ ಫೇಕ್ ಕಾಲ್ ಇದ್ದಂಗಿದೆ ಅಂತ. ಆಮೇಲೆ ಅವರು ತೆಲುಗು ಮಾತಾಡ್ತಾರೆ ವಂಶಿಕೃಷ್ಣ. ನಾನು ತೆಲುಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಅವರು ಮಾತಾಡಲಿಲ್ಲ. ಆವಾಗ ಅರ್ಥ ಆಯ್ತಿದ್ದು ಮೋಸ್ಟ್ಲಿ ಫೇಕ್ ಕಾಲ್ ಇರೋ ಅಂತ. ನಾನು ಇಮಿಡಿಯೇಟಾಗಿ ಕಾಲ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಆಯಿತು, ಅದೇನು ಅಮೌಂಟ್ 1 ಲಕ್ಷ ಅರ್ಜೆಂಟಾಗಿ ಹಾಕ್ಸ್ತೀನಿ ನಂಬರ್ ಗೂಗಲ್ ಪೇ ನಂಬರ್ ಕೊಡಿ ಅಂತಂದೆ. ಗೂಗಲ್ ಪೇ ನಂಬರ್ ಕೊಡ್ತೀವಿ ಹಾಕಿಸಂದು. ಆಯಿತು ಅಂತ ಕೊಟ್ಟರು, ನಂಬರ್ ಕೊಟ್ಟರು. ಮತ್ತು ನಾನು SP ಸಾಹೇಬರಿಗೆ ಮೊದಲು ಕಾಂಟ್ಯಾಕ್ಟ್ ಮಾಡಿ ಈ ಥರ ಬಂದಿದೆ ಸಂದು, ಇಲ್ಲ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಿ ಅಂಥೇಳಿ ಮಾಡೋದು. ಅವರು SP ಇವ್ರದ್ದು ಇದು ಹಾಕ್ಕೊಂಡಿದ್ದಾರೆ, ಫೋಟೋನೂ ಹಾಕ್ಕೊಂಡಿದ್ದಾರೆ ಇದ್ರೊಳಗಡೆ. ಫೋಟೋನೂ ಬಂದಿದೆ, ಇಷ್ಟು ಫೋಟೋನೂ ಬಂದಿದೆ ಅದು ಅವ್ರದ್ದು. ಹಾಗಾಗಿ ನಾವು ಅದೇ ಬಂದಿದೆ. ಇಮಿಡಿಯೇಟಾಗಿ FIR ಹಾಕಿದ್ದಾರೆ, ಇನ್ವೆಸ್ಟಿಗೇಷನ್ ಇದೆ ಕೇಸು. ಅದೇ ಆವಾಗ ಇವರಿಬ್ಬರು ಫ್ರಾಡ್ ಅಂತ ಗೊತ್ತಾಯ್ತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ AV ಪ್ರಸಾದ್ ಗಾಬರಿಯಿಂದ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸದ್ಯ ತುಮಕೂರು NEPS ಪೊಲೀಸರು ಈ ಸಂಬಂಧ ದೂರು ದಾಖಲಿಸಿಕೊಂಡು ವಂಚಕರಿಗಾಗಿ ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.